ಮಾರಾಪುರದ ಹುಡುಗಿರ್ತಾನೆ ನೀವು. ಕತ್ಲಲ್ಲಿ ಕಪಾಳ ಕೊಡ್ದು ಮಾಯ ಆಗೋಗ್ಬಿಟ್ರೆ ಕಪಾಳ ಕೊಡ್ಕೊಂಡಿದ್ದ ಅವಮಾನದ ಗಾಯನ ಯಾರು ವಾಸೆ ಮಾಡ್ತಾರೆ? ಅನ್ನಪೂರ್ಣ ಮಹಾಜನ್ ಅವರೇ ಖುದ್ದಾಗಿ ಕಾಲೇಜಿಗೆ ಬಂದು ಸೀಟ್ ಕೊಡ್ಸಿದ್ದಾರೆ ಅಂದ್ರೆ ಕಮಲಿ ಅವ್ರಿಗೆ ತೊಂದರೆನೇ ಇಲ್ಲ. ಕಾಲೇಜಲ್ಲಿ ಸೀಟ್ ಸಿಕ್ತು, ಹಾಸ್ಟೆಲಲ್ಲಿ ಜಾಗ ಸಿಕ್ತು. ನಮ್ಗೆ ಹಾಸ್ಟೆಲ್ ರೂಮ್ ಸಿಕ್ಕೈತಲ್ವಾ? ನಿಮಗ್ ರೂಮ್ ಸಿಕ್ಕಿರೋದ್ ನಿಜ, ಆದ್ರೆ ನೀವ್ ಇಲ್ಲಿರೋ ಹಾಗಿಲ್ಲ. ಗೆಟ್ ಔಟ್. ಬೇಬಿ, ಮಾಮ್ ಪ್ಲೀಸ್ ಗೆಟ್ ಔಟ್ ಆಫ್ ಹಿಯರ್. ನಾನೀಗ ಎಲ್ರ ಮೇಲೆ ಫುಲ್ ಕೋಪದಲ್ಲಿದ್ದೀನಿ. ಹಾಗಲ್ಲ, ಲಿಸನ್ ಟು ಮೀ. ಅದೇನಂದ್ರೆ ಪ್ಲೀಸ್ ಮಾಮ್, ಏನು ಹೇಳ್ಬೇಡ, ಗೆಟ್ ಔಟ್. Mom, please don't compel me. Just go, Mom. ಮಾಮ ಅಲ್ಲ ಬೇಬಿ, ನಿಮ್ಮಮ್ಮ ಬಂದಿದ್ದೀನಿ. ಎಲ್ಲಿ ಆ ಮಾಡು. ಅಮ್ಮಮ್ಮ ನೀವುನಾ? ನನ್ಗೇನು ಬೇಡ. ಐ ಜಸ್ಟ್ ವಾಂಟ್ ಟು ಬಿ ಅಲೋನ್. ಬೇಬಿ, ನನಗೂ ನಿನ್ ಥರನೇ ಇನ್ಸಲ್ಟ್ ಆಗಿದೆ. ಹಾಗೆ ಅಂತ ಊಟ ನೀರು ಬಿಟ್ಟು ಕೂತ್ರೆ ಏನೂ ನಡೆಯಲ್ಲ. ವಿ ಶುಡ್ ಫೈಟ್ ಬ್ಯಾಕ್. ದ್ವೇಷ ಸಾಧಿಸ್ಬೇಕು. ಲುಕ್, ನಿನ್ನ ಅಜ್ಜಿ ಬಗ್ಗೆ ನೀನು ವರಿ ಮಾಡ್ಕೋಬೇಡ. ಅವ್ರ ಕತೆನ ನಾನು ನೋಡ್ಕೋತೀನಿ. ಅವಳು ಯಾವಳೋ ಮೊಮ್ಮಗಳಿದ್ದಾಳಲ್ವಾ, ಅವಳು ವಾಪಸ್ ಬರ್ತಿರೋ ಹಾಗೆ ನೀನು ಅಮ್ಮಮ್ಮ ನೋಡ್ಕೋತಾರೆ. ಬೇಬಿ, ಅವಳು ಬರ್ತಿದ್ರೆ ನಿಮ್ಮ ಅಜ್ಜಿಗೆ ಬೆಲೆನೇ ಇಲ್ಲ. ಆಗ ಬಾಯಿ ಮುಚ್ಕೊಂಡು ಬಿದ್ದಿರ್ತಾರೆ. ಮಾಮ್, ನೀನ್ ಸ್ವಲ್ಪ ಸುಮ್ನಿರ್ತೀಯಾ? ಅರ್ಥ ಆಗದೆ ಮಾತಾಡ್ಬೇಡ. ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಆ ಹಳ್ಳಿ ಗುಗ್ಗುಗೆ ಕೊನೆಗೂ ಕಾಲೇಜಲ್ಲಿ ಸೀಟ್ ಸಿಕ್ಬಿಡ್ತಲ್ಲ. ನಮ್ದೇ ಕಾಲೇಜ್ ಅಂತ ಬರೀ ಹೆಸರಿಗೆ ಮಾತ್ರ ಹೇಳ್ಕೊಂಡು ಓಡಾಡದ್ ನಾವು. ಆಫ್ಟರ್ ಆಲ್ ಡೈಲಿ ಗಂಜಿಗ್ ಲೆಕ್ಕ ಹಾಕೋ ಅವಳು ಕಾಲೇಜಲ್ಲಿ ಓದ್ತಾಳ. ಅದು ನನ್ಗೆ ಇರಿಟೇಟ್ ಆಗ್ತಿರೋದು. ಬೇಬಿ, ನಾನು ಈ ಮನೇಲಿ ಯಾಕಿದ್ದೀನಿ ಗೊತ್ತಾ? ಹೇಳ್ತೀನಿ ಕೇಳು. ಬೇಬಿ, ನಮಗಾಗ್ದಿದ್ದವರು, ನಮ್ಮ ಎನಿಮಿಗಳು ಯಾವಾಗಲೂ ನಮ್ಮ ಕಣ್ಣು ಮುಂದೆನೇ ಇರಬೇಕು. ಆಗ ಅವರು ಮುಂದಿನ ಸ್ಟೆಪ್ ಇಡೋಕ್ ಮುಂಚೆನೆ ನಾವು ಅವ್ರನ್ನ ಅಟ್ಯಾಕ್ ಮಾಡ್ಬೋದು. ಅವಳು ಕಾಲೇಜಿಗೆ ಬಂದಿಲ್ಲ ಬೇಬಿ, ನಿನ್ನನ್ನು ಎದುರು ಹಾಕೊಂಡು ವಾರ್ ಝೋನ್ಗೆ ಕಾಲಿಟ್ಟಿದ್ದಾಳೆ. ಇನ್ನು ಮುಂದೆ ಅವಳಿಗೆ ಎಲ್ಲಾ ತರದ ಕಷ್ಟಗಳು ಶುರುವಾಗತ್ತೆ. ಅವಳಾಗ ಅವಳೇ ಬಂದು ನಿನ್ನ ಕಾಲ್ ಹಿಡ್ಕೊಂಡು, ಅಯ್ಯೋ ನನ್ನ ಕೈಲಿ ಇರಕ್ಕಾಗಕ್ಕಿಲ್ಲ, ನನ್ನ ಬಿಟ್ಬಿಡಿ, ದಯವಿಟ್ಟು ನಾ ಹೊಂಟೋಯ್ತೀನಿ ಅಂತ ಅವಳೇ ಓಡ್ ಹೋಗ್ತಾಳೆ. ನೋಡ್ತಾ ಇರು ಬೇಬಿ. ಆರ್ ಯು ಶೋರ್ ಅಮ್ಮಮ್ಮ? 100% ಶೂರ್ ಬೇಬಿ. ಈಗ ಊಟ ಬರ್ತೀಯಾ? ಗುಡ್. ಇಲ್ಲಿ ಆ ಮಾಡು. ಸಾಧನಾ ಮೇಡಮ್ ಎಷ್ಟು ಒಳ್ಳೆಯವ್ರಲ್ವಾ, ಹೊಸ ಬ್ಯಾಗ್ ಎಲ್ಲ ಕೊಡ್ಸವ್ರೆ. ನಿಂಗೆ ಸುರು ಹಚ್ಕೊಳ್ಮಾ?
ಕಾಪಾಡಮ್ಮ. ಮಲೆ ಮರವ್ವ ನಮ್ ಕಮ್ಲಿ ಸಂದಕ್ ಓದೋಂಗ್ ಮಾಡವ್ವ. ನಾನ್ ಹೆಂಗೋ ಕಾಪಿ ಮಾಡಿ ದಡ ಸೇರ್ಬಿಡ್ತೀನಿ. ಓಯ್ ಏನ್ ಹಂಗೆ ಹೋಯ್ತಿದ್ಯಾ? ಇದು ಜ್ಞಾನ ದೇಗುಲ. ಕೈ ಮುಕ್ಕೊಂಡ್ ಹೋಗ. ಕಮ್ಲಿ ಬಲ್ಗಾಲಿಟ್ ಒಳಗ್ ನಡಿ. ನಿಂಗಿ ಯಾರೋ ಇವರೆಲ್ಲ ಅಲ್ಲ, ಇವ್ರಿಗೆ ಯಾರು ಸೀಟ್ ಕೊಟ್ರು? ಓಯ್ ಎಕ್ಸ್ಕ್ಯೂಸ್ ಮೀ, ವಾಟ್ ನಾನ್ಸೆನ್ಸ್ ಯು ಟಾಕ್. ನಿಂಗಿ ಸುಮ್ಕಿರು. ನಾನ್ಸೆನ್ಸ್ ಅಂತೆ. ನಮಸ್ಕಾರ, ನನ್ನ ಹೆಸರು ಸಂಭು ಅಂತ. ನಾನುವೇ ಪ್ರೆಸ್ ಅಡ್ಮಿಷನ್. ನಮಸ್ಕಾರ, ಕಮ್ಲಿ. ನಿಂಗಿ ಯಾವೂರು? ಮಾರಾಪುರ. ನಿಂದು? ಮಾರಾಪುರನ? ನಂದು ಚನ್ನಪಟ್ಟಣ ತವ, ರಾಣಿಕೆರೆ ಅಂತ, ಸೋಣಹಳ್ಳಿ. ನಮ್ದು ಸಣ್ಣಲ್ಲಿದೆಯ. ಇವಾಗ ಯಾವ ಕ್ಲಾಸ್ ಅಂತ ಗೊತ್ತಾ? ಹಾ, ಇಂಗ್ಲಿಷ್ ಕ್ಲಾಸ್ ಅಂತ. ಕ್ಲಾಸ್ ಮುಗಿದ್ಮ್ಯಾಗ ಸಿಗ್ತೀನಿ. Oh my God! What the hell is this? Funny. Oh. ದಾರಿಯಲ್ಲಿ ನೀರ್ ಚಲ್ಲಿ ಅರ್ಶಿನ ಕುಂಕುಮ ಇದ್ದಾಗ್ಲೇ ಅನ್ಕೊಂಡೆ ಈ ಜಾತ್ರೆ ಪಾರ್ಟಿಗಳು ಬಂದಿದಾವೆ ಅಂತ. ಕಾಮನ್ ಸೆನ್ಸ್ ಇಲ್ದೆ ಅವ್ರನ್ನೆಲ್ಲ ಕಾಲೇಜಿಗೆ ಕರ್ಸಿದ್ರೆ ಹೀಗೆ. ಅದೇನೋ ಅಂತಾರಲ್ಲ, ಯಾವ್ದನ್ನೋ ಕರ್ಸಿ ಸಿಂಹಾಸನ ಬಿಟ್ಕೊಟ್ಟಂಗೆ. ಕಮಾನ್ ಗರ್ಲ್ಸ್. ಅವಮಾನ ಪಟ್ಟು ಹೋಗೋಕ್ಕಿಂತ ಮೊದಲು ನೀವಾಗೆ ಊರ್ ಬಿಟ್ಟು ಹೋಗಿ. ಗೊಂಪೆಯಿಂದ ಕಾಲೇಜ್ಗೆ ಬಂದಿವನಂತೆ. ಮುಂದೆ ನಿನ್ ಕ್ಲಾಸ್ಗೂ ಬರ್ತೀನಿ, ನೋಡ್ತಾ ಇರು. ನಿಂಗಿ ಒಂದ್ ನಿಮಿಷ ಬಂದೇ ಇರು. ಪಾರ್ವತಿನೇ ಹಚ್ತೀನಿ ಅಂದ್ಲು. ನಾನೇ ನಿಮ್ಮ ಹತ್ರ ಮಾತಾಡೋಣ ಅಂತ ತೈಲ ತಗೊಂಡ್ ಬಂದೆ. ಆ ಹುಡುಗಿ ಸಮಯಕ್ಕೆ ಸರಿಯಾಗಿ ಬರ್ದೇ ಹೋಗಿದ್ದಿದ್ರೆ ಎಂತ ಅನಾಹುತ ಆಗ್ತಿತ್ತು ರೀ. ದೇವಸ್ಥಾನದಲ್ಲಿ ನನ್ನನ್ನ ಕಾಪಾಡಿದ್ಲು. ಆ ಹುಡುಗಿಗೆ ಒಳ್ಳೆ ಸಮಯ ಪ್ರಜ್ಞೆ ಇದೆ ಅಂತ ನಾನು ನಿಮ್ಮ ಹತ್ರ ಹೇಳಿದ್ನಲ್ಲ, ಅದನ್ನ ನಿಮ್ಗೂ ಖಾತ್ರಿ ಪಡಿಸೋದಕ್ಕೋಸ್ಕರ ಅವಳ ಮನೆಗೆ ಬಂದು ನಿಮ್ಮನ್ನ ಕಾಪಾಡ್ಬಿಟ್ಲು.
ಎಷ್ಟು ಲಕ್ಷಣವಾಗಿದ್ದಾಳೆ ರೀ. ಅವಳನ್ನ ನೋಡ್ತಿದ್ರೆ ನಮ್ಮ ಕೂಸೇ ನೆನಪಾಗತ್ತೆ. ಋಣಾನುಬಂಧ ಅಂದ್ರೆ ಇದೇನೇನು. ನಮ್ಮ ಕೂಸು ಎಲ್ಲೋ ಇದ್ದಾಳೆ, ಆದ್ರೆ ಈ ಹುಡುಗಿ ಎಲ್ಲೋ ಹುಟ್ಟಿ ನಮಗ್ ಸಹಾಯ ಮಾಡಕ್ ಬಂದಿದ್ದಾಳೆ. ಅವಳ ತಂದೆ ತಾಯಿ ಅವಳನ್ನ ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ತುಂಬಾ ಒಳ್ಳೆ ಹುಡುಗಿ ಅವಳು. ಅವಳು ಮತ್ತೆ ಅವಳ ಫ್ರೆಂಡು ಕಾಲೇಜ್ಗೆ ನೆನ್ನೆನೇ ಬರ್ತಾರೆ ಅಂತ ನನಗೆ ಗೊತ್ತಿದ್ದಿದ್ರೆ ಅವರು ಇಡೀ ದಿನ ಆಸ್ತಿ ಇಲ್ಲದೆ ಒದ್ದಾಡಬೇಕಾಗಿರ್ಲಿಲ್ಲ. ಹೇಗೋ ಅವಳೇ ಬಂದು ನಿಮ್ಮನ್ನ ಉಳಿಸೋವಾಗಾಯ್ತು. ಒಳ್ಳೇದೇ ಆಯ್ತು ಒಂದು ವಿಧದಲ್ಲಿ. ಯಾಕ್ರಿ, ನಾನು ಯಾವಾಗ್ಲೂ ನಮ್ಮ ಕೂಸ್ ಬಗ್ಗೆನೇ ನಿಮಗೆ ನೆನಪು ಮಾಡಿ ನಿಮಗೆ ನೋವು ಕೊಡ್ತಾ ಇದ್ದೀನಲ್ವಾ? ದಯವಿಟ್ಟು ನನ್ನ ಕ್ಷಮಿಸಿ. ನಾವು ಮಾಡೋ ಒಳ್ಳೆ ಕೆಲಸಕ್ಕೆ ಪುಣ್ಯ ಅಂತ ಈ ಜನ್ಮದಲ್ಲಿ ಸಿಗೋದಾದ್ರೆ ನೀವು ಬೇಗ ಗುಣ ಆಗ್ಬೇಕು ರೀ. ಆಮೇಲೆ ನಿಮ್ಮ ಜೊತೆನೂ ಬರೋ ಮೊಮ್ಮಗಳ ಜೊತೆನೂ ನಾನು ಆರಾಮಾಗಿ ಮನೇಲೇ ಇದ್ಬಿಡ್ತೀನಿ. ಅತ್ತೆ, ನೀವು ಹಾಗೆ ಮಾತಾಡ್ಬಾರ್ದಾಗಿತ್ತು. ಮಧ್ಯಾಹ್ನ ನೀವು ನನಗೆ ಬೈದ್ರಲ್ಲ, ಬೇಕಾದ್ರೆ ಅಂತ ಇನ್ನೂ 100 ಮಾತುಗಳನ್ನ ನಾನು ಸಹಿಸ್ಕೋತೀನಿ. ಆದರೆ ನಮ್ಮ ಅನಿಕಾ ಹೀಗಿರೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಅತ್ತೆ. ಅವಳಿನ್ನೂ ಚಿಕ್ಕವಳು. ನಿಮ್ಮ ಮಾತಿಂದ ಅವಳಿಗೆ ಎಷ್ಟು ಹರ್ಟ್ ಆಗಿದೆ ಗೊತ್ತಾ ನಿಮಗೆ? ಈಗಾಗಲೇ ಅವಳು ಊಟ ಬಿಟ್ಟು ಕೂತಿದ್ದಾಳೆ. ಊರ್ಮಿಳಾ, ಅನಿಕಾ ನನ್ನ ಮೊಮ್ಮಗಳು. ನಿಮ್ಮಮ್ಮನಿಗೆ ಅವಳ ಮೇಲೆ ಎಷ್ಟು ಕಾಳಜಿ ಹಕ್ಕು ಇದೆಯೋ ಅದಕ್ಕಿಂತ ಜಾಸ್ತಿ ನನಗಿದೆ. ಅಲ್ಲ, ತಪ್ಪು ಮಾಡಿದವಳಿಗೆ ಎಲ್ರಾದ್ರೂ ಬೈದಿದ್ದಕ್ಕೆ ಊಟ ಬಿಟ್ಟು ಕೂತಿದ್ದಾಳ ಅವಳು? ನೋಡು ಊರ್ಮಿಳಾ, ಅವಳನ್ನ ನಿನ್ನ ಹಾಕಿ ಸಾಕ್ಬೇಡ. ಸ್ವಲ್ಪ ಬೇರೆಯವ್ರ ಕಷ್ಟ ಸುಖ ನೋವುಗಳು ಅರ್ಥ ಆಗ್ಲಿ ಅವಳಿಗೆ. ಅತ್ತೆ, ಅವಳ ಮನಸ್ಸು ನಿಮಗೆ ಯಾವಾಗ ಅರ್ಥ ಆಗುತ್ತೆ? ಮೊದಲೇ ಅವಳಿಗೆ ಆ ಹಳ್ಳಿ ಗುಗ್ಗು ಬಗ್ಗೆ ಮಾತಾಡಿದ್ರೇನೆ ಆಗೋಲ್ಲ. ಅಂಥದ್ರಲ್ಲಿ ಅವಳ ಮುಂದೆನೆ ಆ ಹಳ್ಳಿ ಗುಗ್ಗುನ ಹೊಗಳಿ ಅಟ್ಟಕ್ಕೆ ಏರ್ಸಿದ್ರೆ ನೀವು ನಮ್ಮ ಮನಿಕನ್ಗೆ ಬೇಜಾರಾಗ್ತಾ ಇರುತ್ತಾ? ಅತ್ತೆ, ಈಗಲೂ ಒಳಗಡೆ ನೀವು ಮಾವನ ಹತ್ರ ಆ ಹಳ್ಳಿ ಗುಗ್ಗು ಬಗ್ಗೆನೇ ಮಾತಾಡ್ತಿದ್ರಿ. ನಮ್ಮ ಅನಿಕಾ. ಊರ್ಮಿಳಾ, ಸಾಕ್ ನಿಲ್ಸು. ನಾನ್ ನನ್ನ ಗಂಡನ ಜೊತೆ ಮಾತಾಡೋದನ್ನ ನೀನ್ ಕದ್ದು ಕೇಳಿಸ್ಕೊಂಡಿದ್ದೆ ತಪ್ಪು. ಅಂಥದ್ರಲ್ಲಿ ನಾನು ಏನ್ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು ಅಂತ ನಿನ್ನಿಂದ ಕಲಿಬೇಕಾಗಿಲ್ಲ. ನೀನ್ ಅನ್ಕೊಂಡಾಗೆ ಅವಳೇನ್ ಹಳ್ಳಿ ಗುಗ್ಗು ಅಲ್ಲ. ಅನಿಕಾಗಿಂತ ಅವಳಿಗೇನೆ ಸಮಯ ಪ್ರಜ್ಞೆ, ವಿವೇಚನೆ, ತಾನು ಚೆನ್ನಾಗಿ ಓದ್ಬೇಕು ಅನ್ನೋ ಛಲ ಹೆಚ್ಚಾಗೇ ಇದೆ. ಹೇಳಿದ್ನಲ್ಲ, ಗೆಪ್ತಿ ಆಯ್ತಾ? ನಿನ್ನ ಕಾಲೇಜ್ ಆಗೆ, ನಿನ್ನ ಕ್ಲಾಸ್ ಆಗೆ, ನಿನ್ ಪಕ್ಕನೇ ಬಂದು ಕೂತ್ಕತೀನಿ ಅಂತ. ಈಗ ಕೂತ್ಕೊಂಡಿವ್ನಿ. ನಿಂತವ ಸವಾಲ್ ಹಾಕಿ ಗೆದ್ಮ್ಯಾಕೆ ನಾನ್ ಕೂತ್ಕೊಳ್ಳೋ ಜಾಗ ಅಲ್ಲ, ಸಿಂಹಾಸನೆಯ. ಬರ್ಲಾ? ಹಲೋ ಚರಣ್, ಎಲ್ಲಿದ್ಯಾ? ಕ್ಲಾಸಿಗೆ ಅರ್ಜೆಂಟಾಗಿ ಬಾ. ಇಲ್ಲಿ 2 ಹಳ್ಳಿ ಗುಗ್ಗುಗಳಿದ್ದಾರೆ, ಅವರು ಕ್ಲಾಸ್ ತಗೋಬೇಕು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಮೇಷ್ಟ್ರು ಚರಣ್ ಅಂತ. ಏಯ್, ಚರಣ್ ಸರ್ ಬಂದ್ರು. ಎಲ್ರು ನಿಂತ್ಕೊಳ್ಳಿ. ಕಮಾನ್ ಕಮಾನ್, ಗೆಟ್ ಅಪ್. ನಿಂಗೆ ಸಂಭು ಹೇಳಿದ್ದು ಇಂಗ್ಲಿಷ್ ಕ್ಲಾಸ್ ಅಂತಲ್ವಾ? ಈ ಸಲ
ಇದೇಂದ್ರಮ್ಮ ಈ ತರ ಬಂದಿದ್ದೀರಾ? ಅಯ್ಯೋ, ಈ ವೇಷ ಎಲ್ಲ ನಮ್ ಕಾಲೇಜಿಗೆ ಸೆಟ್ ಆಗಲ್ಲ. ಎದಳಿ ಎದಳಿ. ಕ್ಲಾಸಿಗೆ ಬರಬೇಕು ಅಂದ್ರೆ ಒಂದು ಡ್ರೆಸ್ ಕೋಡ್ ಅಂತ ಇರುತ್ತೆ, ಅದು ಗೊತ್ತಾ ನಿನ್ಗೆ? ಸರ್ ಹಂಗಂದ್ರೆ ಹಂಗಂದ್ರೆ ನನ್ನ ಕ್ಲಾಸಿಗೆ ಬರ್ಬೇಕಾದ್ರೆ ಈ ಜೀನ್ಸ್ ಅಂತಾರಲ್ಲ, ಜೀನ್ಸ್ ಹಾಕೊಂಡ್ ಬರ್ಬೇಕು. ಇವತ್ತು ಓಕೆ, ನಾಳೆಯಿಂದ ಹುಷಾರು. ಕಮ್ಲಿ, ಜೀನ್ಸ್ ಬಟ್ಟೆನಾಗೆ ಲಂಗ ದಾವಣಿ ಸಿಗ್ತದ? ಸುಮ್ಕಿರ. ಹಾ ಸರಿ ಸ್ಟೂಡೆಂಟ್ಸ್, ಮೊದಲಿಗೆ ಪಾಠಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಕೆಲವು ವ್ಯಾಲ್ಯೂಸ್ಗಳ ಬಗ್ಗೆ ತಿಳ್ಕೋಣ. ಅಂದ್ರೆ ಮೌಲ್ಯಗಳ ಬಗ್ಗೆ. ಗಾಂಧೀಜಿಯವರು ಹೇಳಿರೋ 3 ಮಂಗಗಳ ಉದಾಹರಣೆಯಿಂದ ಪ್ರಾರಂಭಿಸೋಣ. ಅದಕ್ಕೆ 3 ಮಂಗಗಳು ಬೇಕಲ್ಲ. ಈ 2 ಮಂಗಗಳು ಕರೆಕ್ಟ್ ಆಗಿದೆ, ಇನ್ನೊಂದು ಮಂಗ ಬೇಕಲ್ಲ. ನೀನ್ ಬಾಮ್ಮ, ನೀನೇ ಬಾಮ್ಮ, ನೀನ್ ಕರೆಕ್ಟ್ ಆಗೋದು ಸೂಟಬಲ್ ಆಗ್ತೇ. ಬಾ 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 ಬಾ, ನೀವಿಬ್ರು ಬನ್ನಿ. ಹ, ಈ 3 ಮಂಗಗಳಲ್ಲಿ ನೀನ್ ಯಾವ ಮಂಗ? ನೀನ್ ಆಲ್ರೆಡಿ ಕಣ್ಮುಚ್ಚಿದೀಯಾ? ನೀನ್ ಕಣ್ಮುಚ್ಚು, ಮುಚ್ಚೋ. ನೀನ್ ಬಾಯಿ ಮುಚ್ಚಮ್ಮ, ಮುಚ್ಚು. ಹಲೋ ಅಪ್ಪ ಸ್ವಾಮಿ, ನಿನ್ಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಕಿವಿ ಮುಚ್ಚಯ್ಯ. ಈಗ ಹಂಗೆ 3 ಮಂಗಗಳ ತರ ಕೂತ್ಕೊಳ್ಳಿ. ಈಗ ಹಂಗೆ ಮೇಲಕ್ಕೂ ಕೆಳಕ್ಕೂ ಬಸ್ಗೆ ಹೊಡೀರಿ. ಸ್ಟಾಪ್ ಇಟ್. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಅನಿಕಾ, ವಾಟ್ಸ್ ಆಲ್ ದಿಸ್? ನೀವೇನ್ ಮನುಷ್ಯ ಮೃಗಗಳ? ಯಾಕೆ ಹೀಗೆ ಮಾಡ್ತಿದ್ದೀರಾ? ನೀವು ದಯವಿಟ್ಟು ಹೋಗಿ ಕೂತ್ಕೊಳ್ಳಿ. ಹೋಗಿ ಕೂತ್ಕೊಳ್ಳಿ, ಏನಾಗಲ್ಲ. ಎಲ್ರು ಕೂತ್ಕೊಳ್ಳಿ. ಕಮ್ಲಿ ಅವ್ರೆ, ನಮ್ನ ನೆಮ್ಮದಿಯಾಗಿರೋದ್ ಬಿಡ್ದ ಇಲ್ಲಿಗೆ ಹುಡ್ಕೊಂಬಂದ್ರ? ಇನ್ನ 7 ದಿನ ಅಂತ ಗೋಳು ಇಳ್ಕೋತೀರಾ? ನಾವ್ ಹಳ್ಳಿಯಿಂದ ಬಂದಿದೀವಿ ಅನ್ನೋ ಕಾರಣಕ್ಕೆ ನಿಮ್ಗಳು ಏನೇ ಮಾಡಿದ್ರು ನೋಡ್ಕೊಂಡು ಸುಮ್ಕೆ ಇರ್ಬೇಕಾ? ಕಮ್ಲಿ ನೋಡಿ, ನೆನ್ನೆ ಗಂಟ ಎಲ್ಲ ಸರಿಯಾಗೇ ಇತ್ತು. ನಮ್ನ ಕಾಪಾಡಿದ್ದಕ್ಕೆ ಸ್ಯಾನೆ ಥ್ಯಾಂಕ್ಸ್. ಆದ್ರೆ ದಯವಿಟ್ಟು ನಮ್ನ ನಂಪಾಡಗಿರಕ್ ಬಿಟ್ಬಿಡಿ. ನಾವು ಓದ್ಬೇಕು ಅಂತ ಬಂದಿದೀವಿ. ಕಾಲೇಜ್ ಆಗಿ ಹಾಸ್ಟೆಲ್ ಆಗಿ ಸೀಟ್ ಸಿಕ್ಕೈತಿಲ್ಲ ಅಂತ ಖುಷಿ ಪಡ್ಬೇಕಾ ಅಥವಾ ನಿಮ್ಗಳತ್ತೆಲ್ಲ ಹೇಗ್ಬೇಕಲ್ಲ ಅಂತ ದುಃಖ ಪಡ್ಬೇಕಾ ಅಂತಾನೆ ಗೊತ್ತಾಯ್ತಿಲ್ಲ. ಕಮ್ಲಿ ಅವರೇ, ಏನು ಹೇಳ್ಬೇಡಿ. ನಿಮ್ಗೆ ಏಟ್ ಹೇಳಿದ್ರು ಅರ್ಥ ಆಗಕ್ಕಿಲ್ಲ. ನಮ್ಮೂರಾಗಿದ್ದಿದ್ರೆ ನನ್ನ ರೀತಿಯಲ್ಲೇ ಪಾಠ ಕಲಿಸ್ತಿದ್ದೆ. ಎಕ್ಸ್ಕ್ಯೂಸ್ ಮಿ ಸರ್. ರಿಷಿ ಸರ್, ಇವತ್ತು ಈ ಕ್ಲಾಸ್ಗೆ 4 ನ್ಯೂ ಅಡ್ಮಿಷನ್ಸ್ ಆಗಿದೆ. ರಾಧಾ, ಶಂಭು, ನಿಂಗಿ, ಕಮ್ಲಿ ಅಂತ. ಕಮ್ಲಿ, ಇವ್ರು ನಿಮ್ಮ ಇಂಗ್ಲಿಷ್ ಲೆಕ್ಚರರ್ ರಿಷಿ ನಂದಾ ಸರ್ ಅಂತ.